ಈ ಒಂದು ಪತ್ರಿಕಾಗೋಷ್ಠಿಗೆ ಜಾಗೃತ ಕರ್ನಾಟಕ ನಿಮ್ಮನ್ನು ಸ್ವಾಗತಿಸುತ್ತಾ, ಏನು ಇದೇ ಜೂನ್ 30ನೇ ತಾರೀಕು ರಾಜ್ಯದಲ್ಲಿ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೀತಾ ಇದೆ. ಅದರ ಬಗ್ಗೆ ನಾವು ಈಗಾಗಲೇ ಇಡೀ ರಾಜ್ಯಾದ್ಯಂತ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾಗೃತ ಕರ್ನಾಟಕದಿಂದ ಈ SIR ಅಂದರೆ ಏನು, ಅದರ ಯಾವ ರೀತಿ ಮತದಾರರ ಹರಣವನ್ನು ಮಾಡ್ತಿದೆ ಅನ್ನೋದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಜಾಗೃತ ಕರ್ನಾಟಕದಿಂದ ಮಾಡಿದ್ದೇವೆ. ಈ SIR ಇದುವರೆಗೆ ಆ BJP ಮತ್ತು RSS ಈ SIR ಬೇಕು ಅಂತಿರುವುದು BJP ಮತ್ತು RSS ಚುನಾವಣಾ ಆಯೋಗದ ಏನು ಈ ಒಂದು ನಡೆ ಇದೆ ಅದು ಒಂದು ಪಕ್ಷದ ಪರವಾಗಿ ಇರುವಂಥದ್ದು. ಈಗ ಉದಾಹರಣೆಗೆ ಬಿಹಾರದಲ್ಲಿ 65 ಲಕ್ಷ ಮತದಾರರನ್ನ ಚುನಾವಣಾ ಪ್ರಕ್ರಿಯೆಯಿಂದ ಹೊರಗಿಟ್ಟು ಚುನಾವಣೆಯನ್ನ ಮಾಡಿದ್ರು. RSS ಅವರು BJP ಅವರು ಏನ್ ಹೇಳ್ತಾರೆ, ನಮ್ದು ಹಿಂದೂ ರಾಷ್ಟ್ರವನ್ನ ಮಾಡ್ತೀವಿ, ಆ ರೀತಿ ಮಾಡ್ತೀವಿ, ಈ ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇದರಲ್ಲಿ ಬಹುತೇಕ ಹಿಂದೂ ಮತದಾರರನ್ನ ಹೊರಗಿಟ್ಟು ಚುನಾವಣೆಯಲ್ಲಿ ಗೆಲ್ಲುವ ಏಕೈಕ ಉದ್ದೇಶದಿಂದ ಈ SIR ಮಾಡ್ತಾ ಇರುವಂಥದ್ದು. ಈ ಒಂದು SIR ಅನ್ನ ಏನೊಂದು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ, ಇದನ್ನ ನಮ್ಮ ಜಾಗೃತ ಕರ್ನಾಟಕ ಖಂಡಿಸುತ್ತದೆ. ಮತ್ತೆ ಕರ್ನಾಟಕದಲ್ಲೂ ಏನೋ ಒಂದು ಈ SIR ಜೂನ್ 30ನೇ ತಾರೀಕಿಂದ ಶುರುವಾಗ್ತಿದೆ. ಇಲ್ಲೂ ಕೂಡ ಮತದಾರರನ್ನ ಅಳಿಸುವಂತಹ ಒಂದು ಪ್ರಕ್ರಿಯೆ ಮಾಡಬಾರದು. ಈ SIR ಅಲ್ಲಿ ಇರುವಂತಹ ಹಲವು ಏನು ಒಂದು ಲೋಪದೋಷಗಳಿದೆ, ಅದನ್ನೆಲ್ಲ ಪತ್ರಕರ್ತರು ನೀವೆಲ್ಲರೂ ಕೂಡ ಒಂದು ಗಂಭೀರವಾಗಿ ತೆಗೆದುಕೊಂಡು ಅದರಲ್ಲಿರುವಂತಹ ಒಂದು ಹುನ್ನಾರಗಳನ್ನ ಜನರಿಗೆ ತಿಳಿಸಬೇಕು ಅಂತ ಜಾಗೃತ ಕರ್ನಾಟಕ ಮನವಿಯನ್ನ ಮಾಡ್ತಿದೆ. ಇದು ಪೂರ್ಣವಾಗಿ ಒಂದು ಪಕ್ಷದ ಪರವಾಗಿ ಇರುವಂಥದ್ದು. ಕರ್ನಾಟಕದಲ್ಲಿ ಈ ರೀತಿ ನಡಿಬಾರದು. ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಈ ದೇಶದ ಸ್ವಾತಂತ್ರ್ಯ ಮತ್ತೆ ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ಏನೊಂದು ಹೋರಾಟವನ್ನ ಮಾಡಿದೆ, ಆ ಪಕ್ಷ ಇವತ್ತು ಅಧಿಕಾರದಲ್ಲಿದೆ. ಅವರು ಏನು ಈ SIR ಪ್ರಕ್ರಿಯೆ ನಡೀತದೆ ಅದರಲ್ಲಿ ಪೂರ್ಣವಾಗಿ ಯಾವ ಒಂದು ಮತದಾರರು ಈಗ ಸತ್ತಿರೋರು ಇಲ್ಲ ಸ್ಥಳಾಂತರ ಆಗಿರೋರು ಇಂಥ ಮತದಾರರನ್ನ ಆ ಒಬ್ಬನಿಗೆ ಒಂದೇ ಓಟು ಅನ್ನೋದ್ರ ಪ್ರಕಾರ ಅಂಥದನ್ನೆಲ್ಲ ತೆಗಿಲಿ, ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ. ಆದರೆ ಇದರಲ್ಲಿ ತಾರ್ಕಿಕ ವ್ಯತ್ಯಾಸ ಅಂತ ಒಂದು ಅಂಶವನ್ನ ಅಳವಡಿಸಿದರೆ ಆ ಪ್ರಕಾರ ಅದರಲ್ಲಿ ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಅಂತ ಮತದಾರರು ಕೂಡ ನೋಟಿಸನ್ನ ಪಡಿಬೇಕು. ನೋಟಿಸ್ಗೆ ಅವ್ರು ಉತ್ತರ ಕೊಡ್ಲಿಲ್ಲ ಅಂತ ಅಂದ್ರೆ ಅವ್ರು ಏನ್ ಕೇಳಿದರೆ ದಾಖಲೆಗಳನ್ನ ಕೊಡ್ಲಿಲ್ಲ ಅಂತಂದ್ರೆ ಅಂತ ಮತದಾನದಿಂದ ವಂಚಿತರಾಗಬೇಕಾಗಿದೆ. ಇದನ್ನೆಲ್ಲ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕಾಂಗ್ರೆಸ್ ಸರ್ಕಾರ ನ್ಯಾಯಯುತವಾಗಿ ಇದನ್ನ SIR ಪ್ರಕ್ರಿಯೆ ನಡೆಯುವಂಗೆ ನೋಡ್ಕೋಬೇಕು ಅಂತ ಜಾಗೃತ ಕರ್ನಾಟಕ ಆಗ್ರಹಿಸುತ್ತದೆ. ಇನ್ನೂ ಹೆಚ್ಚಿನ ವಿಚಾರಗಳನ್ನ ನಮ್ಮ ಜಾಗೃತ ಕರ್ನಾಟಕದ ಸಂತೋಷ್ ಮತ್ತೆ ಪೃಥ್ವಿರಾಜ್ ಅವರು ಕೊಡ್ತಾರೆ.